ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಮೌನಯೋಗಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣ ಕಮಲಗಳನ್ನು ಎನ್ನ ಹೃನ್ಮಂದಿರದಲ್ಲಿ ಧ್ಯಾನಿಸಿಕೊಂಡು, ಬ್ರಹ್ಮಲೀನ ಸದ್ಗುರು ವೀರಭದ್ರ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಭಾರಿ ಶಿವಾವತಾರಿ ಸ್ಥಿತಪ್ರಜ್ಞ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಇಲ್ಲಿ ಪರ್ಯಂತರಾಗಿ ಉಪದೇಶಾಮೃತ ನೀಡಿದ ಪರಮ ಪೂಜ್ಯ ಸಚ್ಚಿದಾನಂದ ಮಹಾಸ್ವಾಮಿಗಳವರಿಗೂ ಕೂಡ ಅನೇಕ ನಮನಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಇಲ್ಲಿವರೆಗೆ ಪೂಜ್ಯರು ಶ್ರೀಮನ್ ನಿಜಗುಣ ಶ್ರೀಗಳವರ ಕೈವಲ್ಯ ಪದ್ಧತಿಯ ಸೂತ್ರೂಪವಾಗಿರ್ತಕ್ಕಂಥ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶಾಮೃತವನ್ನು ಬಹು ಸುಂದರವಾಗಿ ಹೇಳ್ತಾ ಬಂದರು. ಶ್ರೀ ಗುರು ವಚನೋಪದೇಶವನಾಲಿಸಿದಾಗಲಹುದು ನರರಿಗೆ ಮುಕ್ತಿ. ನರರಿಗೆ ಮುಕ್ತಿ, ಮುಕ್ತಿ ಅಂತಂದರೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿಗೆ ಮುಕ್ತಿ ಅಂತ ಕರ್ಕೊಂಡು ಬರ್ತಾರೆ. ಅಂದರೆ ಎಲ್ಲ ದುಃಖಗಳ ನಿವೃತ್ತಿ ಆಗಿರಬೇಕು, ಪರಮಾನಂದದ ಪ್ರಾಪ್ತಿ ಆಗಿರಬೇಕು. ನಾವೆಲ್ಲರೂ ಬಯಸೋದು ಶಾಶ್ವತವಾಗಿರ್ತಕ್ಕಂಥ ಸುಖವನ್ನೇ. ಅಂಥ ನಿತ್ಯ ಮುಕ್ತಿ ನಮಗೆ ಆಗಬೇಕು ಅಂತಂದರೆ ಅದು ನರರಿಗೆ ಅಂತ ಹೇಳ್ಯಾರ. ಯಾರು ಮನುಷ್ಯ ಜನ್ಮದಲ್ಲಿ ಬಂದಾರೋ ಅವರಿಗೇ ಮೋಕ್ಷ ಅನ್ನುವಂಥದ್ದಾಗ್ತದೆ ಹೊರತು ಮನುಷ್ಯರನ್ನು ಬಿಟ್ಟು ಇನ್ನು ಉಳಿದ ಯಾವುದೇ ಪ್ರಾಣಿಗಳಿಗಾಗಲಿ ಪಕ್ಷಿಗಳಾಗಲಿ ಯಾವ ಜೀವಿಗಳಿಗೂ ಕೂಡ ಮುಕ್ತಿಯನ್ನು ಹೊಂದಲಿಕ್ಕೆ ಅಧಿಕಾರ ಅನ್ನುವಂಥದ್ದಿಲ್ಲ. ಆದರೆ ಅಂಥ ಮುಕ್ತಿ ಪಡಿಬೇಕಾದ್ರೆ ನಾವು ಯಾರ ಹತ್ರ ಹೋಗಬೇಕು, ಆ ಮುಕ್ತಿ ನಮಗೆ ಹೇಗೆ ದೊರೀತದ ಅಂತಂದರೆ ಅದಕ್ಕೆ ನಿಜಗುಣ ಶ್ರೀಗಳವರು ಹೇಳಿದರು, ಶ್ರೀ ಗುರು ವಚನೋಪದೇಶವನಾಲಿಸಿದಾಗಲೇ ಅಂತೇಳಿದರು. ಆಚಾರ್ಯವಾನ್ ಪುರುಷೋ ವೇದ. ಶ್ರುತಿ ಭಗವತಿ ನಮಗೆ ಅಪ್ಪಣೆ ಕೊಡಿಸ್ತಾ ಇದ್ದಾಳೆ. ಯಾರು ಸದ್ಗುರುಗಳಿಗೆ ಶರಣಾಗತರಾಗಿದ್ದಾರೆ ಅವರೇ ಪರಮಾತ್ಮನ ದರ್ಶನವನ್ನು ಮಾಡಿಕೊಳ್ತಾರೆ ಅಂತ. ನಾವು ಭಗವಂತ ನಮ್ಮ ಅಂತಃಕರಣದೊಳಗೆ, ನಮ್ಮ ಹೃದಯದೊಳಗೆ ಅವನನ್ನು ನಾವು ಅಪರೋಕ್ಷವಾಗಿ ಅನುಭವಿಸಬೇಕಾಗಿತ್ತು ಅಂತಂದರೆ ಅದು ಕೇವಲ ಗುರುವಿನ ಕೃಪೆಯಿಂದ ಮಾತ್ರ ಸಾಧ್ಯ. ಗುರುವಿಲ್ಲದೆ ಆ ಮುಕ್ತಿಯನ್ನು ನಾವು ಪಡಿತೇವೆ ಅಂತಂದ್ರೆ ಅದು ಎಂಥಪ್ಪ ಪುರುಷರಿಗೂ ಕೂಡ ಸಾಧ್ಯವಿಲ್ಲ ಅಂತೇಳಿ ಇಲ್ಲಿ ನಿಜಗುಣ ಶ್ರೀಗಳವರು ಹೇಳಲಿಕ್ಕೆ ಹೊರಟಿದ್ದಾರೆ. ಶ್ರುತಿ ಭಗವತಿ ಹೇಳಿದಂತೆ ನಾವು ಶ್ರೇಷ್ಠವಾಗಿರ್ತಕ್ಕಂಥ ಶ್ರೋತ್ರಿಯನೂ ಬ್ರಹ್ಮನಿಷ್ಠನೂ ಆಗಿರುವಂಥ ಸದ್ಗುರುವಿನ ಬಳಿಗೇ ಹೋಗಬೇಕು. ತದ್ವಿಜ್ಞಾನಾರ್ಥಂ ಸಗುರುಮೇವಾವಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಶ್ರುತಿ ಹೇಳ್ಕೊಂಡು ಬರ್ತದೆ. ನೋಡಪ್ಪ, ನೀ ಭಗವಂತನ ಜ್ಞಾನ ಮಾಡಿಕೊಂಡು ಈ ಭವದುಃಖದಿಂದ, ಜನ್ಮ ಮರಣಗಳಿಂದ ನೀನು ಬಿಡುಗಡೆಯನ್ನು ಹೊಂದಿ ಶ್ರೇಷ್ಠವಾದ ಮುಕ್ತಿ ಸುಖವನ್ನು ನೀ ಅನುಭವಿಸಬೇಕಾಗಿತ್ತು ಅಂತಂದರೆ ಶ್ರೋತ್ರಿಯನೂ ಆಗಿರಬೇಕು, ಬ್ರಹ್ಮನಿಷ್ಠನೂ ಆಗಿರಬೇಕು. ಅಂಥ ಸದ್ಗುರುವಿಗೇ ನೀ ಶರಣಾಗತನಾಗು ಅಂತ ನಮಗೆ ಶ್ರುತಿ ಭಗವತಿ ಅಪ್ಪಣೆ ಕೊಡಿಸ್ತಾ ಇದ್ದಾಳೆ. ಯಾಕಂದರೆ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲಿದೆ ಮುಕುತಿ ಅಂತ ಹೇಳಿದರು. ಸದ್ಗುರುನಾಥ ನಮಗೆ ಒಲಿದು ನಮ್ಮ ಮೇಲೆ ಕರುಣೆಯನ್ನು ಮಾಡಿ ನಮಗೆ ಬೋಧ ಮಾಡಿದ ಅಂತಂದ್ರೆ ಆ ಮುಕ್ತಿಯ ಒಂದು ಸ್ವರೂಪ, ಆ ಮುಕ್ತಿಯ ಒಂದು ಸ್ಥಿತಿ ಅನ್ನುವಂಥದ್ದು ಅದು ನಮಗೆ ತಿಳಿತದ, ಅದು ನಮಗೆ ಪ್ರಾಪ್ತವಾಗ್ತದ ಅಂತ.
ಅದಕ್ಕೆ ಇಲ್ಲಿ ಶ್ರೀ ಗುರು ವಚನೋಪದೇಶವನಾಲಿಸಿದಾಗಲಹುದು. ಗುರುವಿನ ವಚನೋಪದೇಶವನ್ನು ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಅದನ್ನು ಶ್ರವಣ ಮಾಡಿದಾಗಲೇ ನಮ್ಮ ಅಜ್ಞಾನ ಅನ್ನುವಂಥದ್ದು ನಾಶ ಆಗಿ ಹೋಗ್ತದೆ ಅಂತ ಹೇಳ್ತಾರೆ. ಅದನ್ನೇ ಒಂದು ಕಡೆಯಲ್ಲಿ ಹೇಳಿಕೊಂಡು ಬಂದರು. ಉದ್ಯಂತು ಶತಮಾದಿತ್ಯ ಉದ್ಯಂತು ಶತಮಿಂದವಃ ನ ವಿನಾ ವಿದುಷಾ ವಾಕ್ಯೈ ನಶ್ಯತ್ಯಭ್ಯಂತರಂ ತಮಃ. ಈಗ ಜಗತ್ತಿನಲ್ಲಿರುವಂಥ ಕತ್ತಲೆ ಯಾವಾಗ ದೂರ ಆಗ್ತದೆ ಅಂತಂದರೆ ಸೂರ್ಯ ಉದಯ ಆದ ಅಂತಂದ್ರೆ ಕತ್ತಲೆ ದೂರ ಆಗ್ತದೆ. ಸೂರ್ಯ ಈ ಜಗತ್ತಿನ ಕತ್ತಲೆಯನ್ನು ಕಳೀತಾ ಇದ್ದಾನೆ. ಹುಣ್ಣಿಮೆ ದಿವಸ ಚಂದ್ರ ಉದಯ ಆದ ಅಂತಂದರೆ ಜಗತ್ತಿನ ಕತ್ತಲೆ ದೂರ ಆಗ್ತದೆ. ನೋಡ್ರಿ, ಇಂಥ 100 ಜನ ಸೂರ್ಯರಾಗಲಿ 100 ಜನ ಚಂದ್ರರಾಗಲಿ ಈ ಜಗತ್ತಿನ ಕತ್ತಲೆಯನ್ನು ಕಳೆಯಬಲ್ಲರೇ ಹೊರತು ನಮ್ಮ ಹೃದಯದೊಳಗಿರ್ತಕ್ಕಂಥ ಅಜ್ಞಾನ ಅನ್ನುವಂಥ ಏನು ಕತ್ತಲೆ ಅದಲ್ಲ, ಇದನ್ನು 100 ಜನ ಸೂರ್ಯರೂ ಕಳೆಯಲಾರರು, 100 ಜನ ಚಂದ್ರರೂ ಕಳೆಯಲಾರರು. ಮತ್ತು ಈ ಅಜ್ಞಾನ ಅನ್ನುವಂಥ ಕತ್ತಲಿದು ಹೇಗೆ ಹೋಗ್ತದೆ ಅಂತಂದರೆ ವಿದುಷಾ ವಾಕ್ಯೈ, ಅಂದರೆ ಇಲ್ಲಿ ಆತ್ಮಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು, ಸದ್ಗುರುಗಳು ಅವರು ನಮಗೆ ಬೋಧ ಮಾಡಿದಾಗ, ಅವರು ನಮಗೆ ಉಪದೇಶವನ್ನು ಮಾಡಿದಾಗ ನಮ್ಮೊಳಗಿರ್ತಕ್ಕಂಥ ಅಜ್ಞಾನ ಅನ್ನುವಂಥ ಕತ್ತಲೆ ಇದು ನಶಿಸಿ ಹೋಗ್ತದೆ. ಯಾವ ಸೂರ್ಯರೂ ಕಳೆಯುವುದಿಲ್ಲ, ಯಾವ ಚಂದ್ರರೂ ಕಳೆಯುವುದಿಲ್ಲ. ನಮಗೆ ಗುರುವಿನ ಉಪದೇಶ ಅನ್ನುವಂಥದ್ದಾಗಬೇಕು. ಸದ್ಗುರುನಾಥ ನಮಗೆ ತತ್ವಮಸಿ ಮಹಾವಾಕ್ಯವನ್ನು ಉಪದೇಶ ಮಾಡಿ ನೀನೇ ಶುದ್ಧ ಪರಬ್ರಹ್ಮ ಸ್ವರೂಪದಿ ಅಂತೇಳಿ ನಮಗೆ ಯಥಾರ್ಥವಾಗಿರ್ತಕ್ಕಂಥ ಬೋಧವನ್ನು ಮಾಡ್ತಾ ಇದ್ದಾನೆ. ಗುರುಗಳು ಯಾಕೆ ಬೇಕ್ರಿ, ಗುರುಗಳ ಯಾಕೆ ಹೋಗಬೇಕು, ಅಲ್ಲಿ ಸೇವಾ ಮಾಡಬೇಕು, ಶಾಸ್ತ್ರ ಕೇಳಬೇಕು, ಅವೆಲ್ಲ ನಮಗೆ ಎಲ್ಲಿ ಆಗ್ತದ್ರಿ? ನಾವೇ ಗ್ರಂಥಗಳದಾವಲ್ಲ, ಕನ್ನಡದಲ್ಲಿ ಅದಾವು, ತೆಲುಗಿನಲ್ಲಿ ಅದಾವು, ಗ್ರಂಥಗಳನ್ನ ಓದಿ ನಾವೇ ಜ್ಞಾನ ಮಾಡ್ಕೊಳ್ತೀವಿ ಅಂತಂದರೆ ನಮಗೆ ಯಥಾರ್ಥ ಜ್ಞಾನ ಆಗೋದಿಲ್ಲ. ನಮಗೆ ಭ್ರಮಾಜ್ಞಾನ ಆದೀತೆ ಹೊರತು ಅಕ್ಷರ ಜ್ಞಾನ ಆದೀತೆ ಹೊರತು ನಾವು ಪಂಡಿತರು ಅನಿಸ್ಕೊಳ್ಬಹುದು. ಆದರೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಅಜ್ಞಾನ ಕತ್ತಲೆಯನ್ನು ನಾವೇ ಕಳ್ಕೊಳ್ಳಿಕ್ಕಾಗಂಗಿಲ್ಲ. ಅದಕ್ಕೆ ಗುರುವೇ ಬೇಕು ಅಂತೇಳಿ ನಿಜಗುಣಶೀಲವರು ಇವತ್ತು ಹೇಳಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ವೇದ ಉದದಿ ಬಿನ ಗುರು ಲಖೈ ಲಾಗೈ ಲೌನ ಸಮಾನ್ ಬಾದರ ಗುರುಮುಖ ದ್ವಾರಹೈ ಅಮೃತ ಸೇ ಅಧಿಕಾನ್. ವಿಚಾರ ಸಾಗರದಲ್ಲಿ ಸಾಧು ನಿಶ್ಚಲ್ ದಾಸ್ಜಿಯವರು ಒಂದು ದೋಹಿಯೊಳಗೆ ಹೇಳಿಕೊಂಡು ಬರ್ತಾ ಇದ್ದಾರೆ. ಈಗ ನಾವು ಗೋಕರ್ಣಕ್ಕೆ ಹೋಗಿರ್ತೀವಿ, ಉಡುಪಿಗೆ ಹೋಗಿರ್ತೀವಿ, ಅಲ್ಲಿ ಸಮುದ್ರ ನೋಡ್ಲಿಕ್ಕೆ ಹೋಗ್ತೀವಿ. ನಮಗೆ ಬಾಯಾರಿಕೆ ಆಗ್ಯದ ಅಂತ ತಿಳ್ಕೊಳ್ಳಿ, ಭಾಳ ನೀರೋಡಿಕೆ ಆಗ್ಯದ, ಸಮುದ್ರ ನೋಡಾಕತ್ತೀವಿ, ಇಲ್ಲೇ ಸಮುದ್ರ ನೀರು ಇವನ್ನ ಕುಡಿದು ಬಿಡೋಣ ಅಂಥೇಳಿ ನೀವು ಸಮುದ್ರದ ನೀರನ್ನು ಕುಡಿದ್ರಿ ಅಂತಂದ್ರೆ ನಿಮ್ಮ ಬಾಯಾರಿಕೆ ದೂರ ಆಗಂಗಿಲ್ಲ. ನೀವು ಜಾಸ್ತಿ ಕುಡಿದ್ರಿ ಅಂತಂದರೆ ನಿಮಗೆ ಅನಾರೋಗ್ಯ ಆಗ್ತದೆ. ಯಾಕೆ? ಸಮುದ್ರ ನೀರು ಉಪ್ಪದು. ಆ ನೀರು ಕುಡಿದ್ರೆ ನಮ್ಮ ಆರೋಗ್ಯ ಕೆಡ್ತದೆ, ನಮ್ಗೆ ತೃಪ್ತಿ ಅನಿಸಂಗಿಲ್ಲ. ಅದೇ ಸಮುದ್ರದ ನೀರು ಸೂರ್ಯನ ಕಿರಣಗಳಿಗೆ ಕಾಯ್ದು ಆವಿಯಾಗಿ ಮೋಡವಾಗಿ ಮಳೆಯಾಗಿ ಬಂತು ಅಂತಂದರೆ ಆ ಮಳೆಯ ನೀರು ನಮ್ಮ ಬಾಯಾರಿಕೆಯನ್ನು ಕಳೀತದೆ ಮತ್ತು ಮಧುರವಾಗಿರ್ತದೆ. ನೀರದು ಅಮೃತ ಸಮಾನವಾಗಿರ್ತದೆ. ಮಳೆಯ ನೀರು ಅದು ಅಮೃತ ಸಮಾನವಾಗಿರ್ತದೆ. ಮಳೆಯ ನೀರು ಕುಡಿದ್ರೆ ನಮಗೆ ಆರೋಗ್ಯನೂ ಉಂಟಾಗ್ತದೆ, ನಮಗೆ ತೃಪ್ತಿಯನ್ನು ಉಂಟು ಮಾಡ್ತದೆ. ಹಂಗೆ ಉಪನಿಷತ್ತುಗಳೆಲ್ಲ ಹೆಂಗದಾವ? ಸಮುದ್ರ ಇದ್ದಂಗೆ ಅದಾವ. ಆ ಸಮುದ್ರ ಇದ್ದಂಗೆ ಅಂದ್ರೆ ನಾವೇ ಓದಾಕೆ ಹೋದ್ರೆ ಸಮುದ್ರ ನೀರು ಕುಡ್ದವನಿಗೆ ಹೆಂಗೆ ತೃಪ್ತಿ ಆಗಂಗಿಲ್ಲ. ಉಪನಿಷತ್ತು ವೇದಾಂತ ಗ್ರಂಥ ನಾವೇ ಓದಾಕೆ ಹೋದೇವಿ ಅಂತಂದರೆ ಆ ಉಪನಿಷತ್ತಿನಲ್ಲಿ ಹಂಗೆ ಹೇಳ್ತೈತಿ, ಈ ಉಪನಿಷತ್ತಿನಲ್ಲಿ ಹಿಂಗೆ ಹೇಳ್ತೈತಿ, ಏನು ಇದು ಖರೇನೋ ಅದು ಖರೇನೋ ಅಂತ ನಿಮಗೆ ಸಂಶಯಗಳೇ ಬರ್ತಾವೆ ಹೊರತು ನಮಗೆ ಅದರ ಮರ್ಮ ತಿಳಿಯಂಗಿಲ್ಲ. ಆ ಉಪನಿಷತ್ತುಗಳ ರಹಸ್ಯ ಅನ್ನುವಂಥದ್ದು ಏನದ ಅದನ್ನು ತಿಳಿಸ್ಕೊಡೋರು ಯಾರು ಅಂತಂದರೆ ಸದ್ಗುರುಗಳು ಮಾತ್ರ.
ಸದ್ಗುರುಗಳು ಆ ವೇದಾಂತ ರಹಸ್ಯವನ್ನು ಅವರು ಅದನ್ನು ಅನುಭೋಗಿಸಿರ್ತಾರೆ. ಆ ಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾರೆ, ಬ್ರಹ್ಮದ ಅನುಭವವನ್ನು ಹೊಂದಿರ್ತಾ ಇದ್ದಾರೆ. ಅವರ ವಾಣಿಯಿಂದ ಬರುವುದಂದ್ರೇನು? ಅದೇ ರಹಸ್ಯ, ಆ ಉಪನಿಷತ್ತಿನ ರಹಸ್ಯ ಏನದ, ಹೆಂಗೆ ಸಮುದ್ರದ ನೀರು ಸೂರ್ಯನ ಕಿರಣಗಳಿಂದ ಕಾಯ್ದು ಮೋಡವಾಗಿ ಮಳೆಯಾಗಿ ಹೆಂಗೆ ಬರ್ತದಲ್ಲ, ಹಂಗೆ ಉಪನಿಷತ್ತಿನ ಒಂದು ತತ್ವ ಅನ್ನುವಂಥದ್ದು ಸದ್ಗುರುಗಳು ಅದನ್ನು ಅನುಭವಿಸಿ ತಮ್ಮ ವಾಣಿ ಅನ್ನುವಂಥ ಮೋಡ, ಈಗ ಮಳೆ ಬರ್ತದಲ್ಲ, ಮೋಡದಿಂದ ಮಳೆ ಬರ್ತದಲ್ಲ, ಹಂಗೆ ಅವರು ತಮ್ಮ ವಾಣಿ ಅನ್ನುವಂಥ ಮೋಡದಿಂದ ತಮ್ಮ ಬೋಧಾಮೃತವನ್ನು ನಮಗೆ ಬೋಧ ಮಾಡಿದರು ಅಂತಂದರೆ ಆವಾಗ ನಮಗೆ ತೃಪ್ತಿ, ನಮಗೆ ಆವಾಗ ಆನಂದ. ಆ ಗುರುವಿನಿಂದ ಕೇಳಿದಾಗ ಮಾತ್ರ ನಮ್ಮ ಸಂಶಯಗಳು ದೂರ ಆಗ್ತವೆ, ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ತೊಲಗ್ತದೆ, ನಾವು ಕೇವಲ ಆತ್ಮದರ್ಶನ ಮಾಡಿಕೊಂಡು ನಾವು ಸುಖಿಗಳಾಗ್ತಾ ಇದ್ದೀವಿ. ಅದಕ್ಕೆ ನಾವು ಗುರುಗಳಿಲ್ಲದೆ ನಾವೇ ಓದಿದರೆ ನಮಗೆಂದೂ ಅಪರೋಕ್ಷ ಜ್ಞಾನ ಆಗೋದಿಲ್ಲ. ಅದಕ್ಕೆ ಗುರುವರನ ಒಲವಿಲ್ಲದವನು ಏನನ್ನೋದಲು ದೊರಕೊಳ್ಳರಿದು ಸಮ್ಯಕ್ ಜ್ಞಾನ. ಸಮ್ಯಕ್ ಜ್ಞಾನ ಅಂತಂದ್ರೆ ಜೀವ ಬ್ರಹ್ಮರ ಏಕತ್ವ ಜ್ಞಾನ, ಅದು ಯಥಾರ್ಥ ಜ್ಞಾನ ನಮಗೆ ಆಗಬೇಕು ಅಂತಂದ್ರೆ ಗುರುವರನ ಒಲುಮೆ ಬೇಕಂತಾರೆ. ಗುರು ನಮಗೆ ಒಲಿದು ಪ್ರಸನ್ನನಾಗಿ ಬೋಧ ಮಾಡಬೇಕು. ಸದ್ಗುರುನಾಥ ಪ್ರಸನ್ನನಾಗಿ ಬೋಧ ಮಾಡಿದ ಅಂತಂದ್ರೆ ಆವಾಗ ನಮ್ಮ ಅಂತಃಕರಣದೊಳಗೆ ಆ ಪರಬ್ರಹ್ಮದ ದರ್ಶನ, ಆ ದಿವ್ಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ನಾವು ಧನ್ಯರಾಗ್ತಾ ಇದ್ದೀವಿ. ಅದಕ್ಕೆ ಶರಣರು ಕೂಡ ಹೇಳ್ತಾ ಇದ್ದಾರೆ, ಕಡೆಗೀಲಿಲ್ಲದ ಬಂಡಿ ಹೊಡಗೆಡುವುದ ಮಾಬುದೆ, ಕಡೆಗೀಲು ಬಂಡಿಗಾಧಾರ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಶರಣರ ನುಡಿಗಡನವೇ ಕಡೆಗೀಲು ಕಾಣ ರಾಮನಾಥ. ಈಗ ನಾವು ಚಳಗುರ್ಕಿ ಎರಿತಾತ್ನವ್ರ ಜಾತ್ರೆಗೆ ಹೊಂಟೇವೆ ಅಂತ ತಿಳ್ಕೊಡ್ರಿ. ನಾವು ಒಂದು ಬಂಡಿ ಅಥವಾ ಚಕ್ಕಡಿ ಅಂತಾರೆ, ಬಂಡಿ ಅಂತಾರೆ, ಒಂದು 50,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಹೊಸ ಬಂಡಿ ತಯಾರು ಮಾಡಿದ್ದೀವಿ. 1,00,000 ರೂಪಾಯಿ ಕೊಟ್ಟು ಎತ್ತುಗಳು ತಂದಿದ್ದೀವಿ, ಅದಕ್ಕೆ ನಾನಾ ರೀತಿ ಅಲಂಕಾರ ಮಾಡಿದ್ದೀವಿ. ಮನೆಯಾಗಿರ್ತಕ್ಕಂಥ ಎಲ್ಲ ಬಂಧುಗಳು ಎಲ್ಲರೂ ಕೂಡಿ ಬಂಡ್ಯಾಗ ಕುತ್ಕೊಂಡು ಜಾತ್ರೆಗೆ ಹೊರಟೀವಿ. ಆದರೆ ಆ ಗಾಲಿಗೆ ಕಡಾಣಿ ಅಂತಿರ್ತಾವೆ ಒಂದೆರಡು, ಅವನ್ನ ಹಾಕಿಲ್ಲ ನಾವು. ಎರಡೂ ಗಾಲಿಗಳ ಚಕ್ರಗಳಿಗೆ ಕಡಾಣಿ ಹಾಕಿಲ್ಲ ಅಂತಂದ್ರೆ ನಾವು ಚಳಗುರುಕಿ ಮುಟ್ಟಕ್ಕೆ ಸಾಧ್ಯ ಐತೇನೋ? ಅವೇನು ಒಂದು ಭಾಳ 100-200 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಆ ಕಡಾಣಿಗಳನ್ನು ಹಾಕದೇ ಇದ್ದರೆ ಗಾಲಿ ಹಂಗೆ ಹೊರಗಾಗಿ ಆ ಬಂಡಿ ಅನ್ನುವಂಥದ್ದು ಬಿದ್ದು ನಾವು ಕೈಕಾಲು ಮುರ್ಕೊಂಡು ಆಸ್ಪತ್ರೆ ಸೇರೋ ಪ್ರಸಂಗ ಬರ್ತದೆ. ಅದಕ್ಕಂತ ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡುವುದ ಮಾಬುದೆ, ಒಂದು ಕೀಲು ಹಾಕದೇ ಇರ್ತಕ್ಕಂಥ ಒಂದು ಬಂಡಿ ಅನ್ನುವಂಥದ್ದು ಅದರ ಚಕ್ರಗಳು ಹೊರಗೆ ಬಂದು ಅದು ಬೀಳದೆ ಇರ್ತದೇನು ಅಂತ ಕೇಳ್ತಾರೆ. ಹಾಗೆ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ, ನಮ್ಮ ಶರೀರ ಅನ್ನುವಂಥದ್ದು ಇದು ಒಂದು ಬಂಡಿ, ಇದರ ಗಮ್ಯಸ್ಥಾನ ಇದು ಎಲ್ಲಿ ಹೋಗಿ ಸೇರಬೇಕಾಗ್ಯದ ಅಂತಂದರೆ ನಾವು ಮುಕ್ತಿಯನ್ನು ಹೊಂದಬೇಕಾಗ್ಯದ. ನಮ್ಮ ಗುರಿ, ನಮ್ಮ ಜೀವನದ ಗುರಿ ಏನು? ನಾವು ನಿತ್ಯ ಸುಖಿಗಳಾಗಬೇಕಾಗ್ಯದ. ಅಂಥ ನಿತ್ಯ ಮುಕ್ತಿಯನ್ನು ಹೊಂದಬೇಕಾಗಿತ್ತು ಅಂತಂದರೆ ಈ ಶರೀರ ಅನ್ನುವಂಥ ಬಂಡಿ ಹತ್ತೀವಿ, ಈಗ ನಾವು ಹೊರಟೇವಿ. ಅದಕ್ಕೆ ಸದ್ಗುರುವಿನ ವಚನೋಪದೇಶ ಅನ್ನುವಂಥ ಈ ಕಡಾಣಿ ಅಂದ್ರೇನು? ಕೀಲು, ಇವು ಹಾಕಲಿಲ್ಲ ಅಂತಂದ್ರೆ ಸಂಸಾರ ಅನ್ನುವಂಥ ತಗ್ನ್ಯಾಗ ಬೀಳ್ತೀವಿ ಅಂತ. ಮತ್ತೆ ಪುನಃ ಜನನ ಮರಣ ರೂಪವಾಗಿರ್ತಕ್ಕಂಥ ಈ ಭವಚಕ್ರದಲ್ಲಿ ನಾವು ತಿರುಗಬೇಕಾಗ್ತದೆ. ಅದಕ್ಕೆ ಇಲ್ಲಿ ಮಹಾತ್ಮರ ಉಪದೇಶವನ್ನು ಕೇಳಿದಾಗ ಮಾತ್ರ ನಮ್ಮ ಅಜ್ಞಾನ ಅಂಧಕಾರ ನಿವೃತ್ತಿಯಾಗಿ ನಾವು ನಮ್ಮ ಪರಮಾತ್ಮನ, ನಮ್ಮ ಸ್ವರೂಪದ ದಿವ್ಯ ದರ್ಶನವನ್ನು ಮಾಡಿಕೊಂಡು ನಾವು ಮುಕ್ತರಾಗ್ತಾ ಇದ್ದೀವಿ ಅಂಥೇಳಿ ಶರಣರು ಏನು ಹೇಳಿದರು? ಇಲ್ಲಿ ಶರಣರ ನುಡಿಗಡನವೇ. ಶರಣರು ಅಂದರೆ ಜ್ಞಾನಿಗಳು, ಸದ್ಗುರುಗಳು ಅಂತ. ಆ ಸದ್ಗುರುಗಳ ಒಂದು ನುಡಿ ಅನ್ನುವಂಥದ್ದು, ಅವ್ರ ಉಪದೇಶ ಅನ್ನುವಂಥದ್ದೇನದ ಅದ ಇಲ್ಲಿ ನಮಗೆ ಕಡಾಣಿ ಅಥವಾ ಅದೇನು ಕೀಲಿದ್ದಂಗೆ, ಬಂಡಿಗೆ ಗಾಲಿಗೆ ಹಾಕಿರ್ತೇವಲ್ಲ ಅವು ಕೀಲಿದ್ದಂಗೆ, ಅವುಗಳನ್ನು ನಾವು ಹಾಕದಿದ್ರು ಅಂದರೆ ಉಪದೇಶವನ್ನು ಕೇಳದೆ ಇದ್ದರೆ ನಾವು ಮತ್ತೆ ಈ ಭವಸಾಗರದಲ್ಲಿ ಪುನಃ ಹುಟ್ಟಿ ಬರಬೇಕಾಗ್ತದೆ. ಅದಕ್ಕೆ ಇಲ್ಲಿ ನಿಜಗುಣಶೀಲವರು ಶ್ರೀ ಗುರು ವಚನೋಪದೇಶವ ನಾಲಿಸಿದಾಗಳ್ ಅವುದು ನರಿಗೆ ಮುಕ್ತಿ ಅಂತ ಹೇಳಿದರು. ಅಂದರೆ ಗುರುವಿನ ವಚನೋಪದೇಶವನ್ನು ನಾವು ಆಲಿಸಬೇಕು. ನೆರೆ ಕೇಳುವುದನ್ನು ಅರಿದುದನ್ನೊಮ್ಮೆ ಮರೆಯದಿರು, ಗುರುಪೇಳದ ತೆರೆದಳು ತೊರೆ ವಿಷಯವನ್ನು ನಿರ್ವಿಷಯ ಕರಿಕೊಂಡು ನಿಲೆ
ನೀನೇ ಸುಖಿಯಪ್ಪೆ ಅಂಥೇಳಿ ಯಾಜ್ಞವಲ್ಕ್ಯರು ಮೈತ್ರಾದೇವಿಯನ್ನು ಕುರಿತು ಹೇಳಿದಂತೆ ನಾವು ಕೇಳಬೇಕಾದ್ರೆ ಏಕಾಗ್ರದಿಂದ ಕೇಳಬೇಕಂತ. ಯಾಕೆ ಕೇಳುವಾಗ ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗಿರ್ತದೆ. ಗುರುಗಳು ಉಪದೇಶ ಮಾಡ್ತಾ ಇರಬೇಕಾದ್ರೆ ನಮ್ಮ ಲಕ್ಷ್ಯ ಎಲ್ಲ, ನಮ್ಮ ಮನಸ್ಸೆಲ್ಲ ಎಲ್ಲಿರಬೇಕು? ಗುರುವಿನ ಉಪದೇಶ ಕಡೆ ಇದ್ರೇ ನಮಗೆ ಆನಂದ ಆಗ್ತದೆ. ಮತ್ತು ನಮ್ಮ ಮನಸ್ಸು ಎಲ್ಲೋ ಸಂಸಾರದ ಅನೇಕ ವಿಷಯಗಳಲ್ಲಿ ಅದೇ ಚಿಂತನೆ ಮಾಡ್ಕೊತ ಇದ್ದೀವಿ ಅಂತಂದರೆ ಗುರುಗಳು ಹೇಳಿದ್ದು ಏನೂ ತಿಳಿಯಂಗಿಲ್ಲ ನಮಗೆ. ಅದಕ್ಕೆ ನೆರೆ ಕೇಳು, ಕೇಳ್ದುದನ್ನು ಅರಿ, ಗುರುಗಳು ಏನು ಹೇಳಿದ್ದಾರೆ ಅನ್ನೋದನ್ನು ಅದನ್ನು ಮನನ ಮಾಡು ಅಂತ ಹೇಳ್ತಾರೆ. ನಾವು ಏನು ಕೇಳಿರ್ತೀವಿ ಅದನ್ನು ಶ್ರುತಿಯುಕ್ತಿ ಸ್ವಾನುಭವದಿಂದ ಅದನ್ನು ಮನನ ಮಾಡಬೇಕು. ಮತ್ತು ನಿಧಿಧ್ಯಾಸನ, ಪುನಃ ಪುನಃ ಅದನ್ನೇ ಚಿಂತನೆ ಮಾಡ್ತಾ ಇರಬೇಕು. ಯಾಕಂದ್ರೆ ಮರ್ತು ಹೋಗಬಾರ್ದು. ನಾವು ಕೇಳಿರ್ತಕ್ಕಂಥ ವಿಷಯ ಮರಿಲಾರ್ದಂಗೆ ನಮ್ಮ ಅಂತಃಕರಣದಲ್ಲಿ ಅದು ಉಳಿಬೇಕು. ಅವಾಗ ಯಾಕೆ ಗುರು ಪೇಳ್ದ ತೆರೆದಳು ಅಂತಾರ. ಗುರುಗಳು ಹೆಂಗೆ ಉಪದೇಶ ಮಾಡ್ಯಾರೋ ಅವರು ಹೇಳಿದಂತೆ ನೀ ಶ್ರವಣ ಮಾಡು, ಅದರಂತೆ ನೀ ಮನನ ಮಾಡು, ಅದರಿಂದ ನೀನು ಸುಖಿಯಪ್ಪೆ. ನಿನಗೆ ಸುಖ ಆಗಬೇಕಾಗಿತ್ತು ಅಂತಂದರೆ ಈ ರೀತಿಯಾಗಿ ನೀನು ಗುರುವಿನ ಮುಖಾಂತರವಾಗಿ ಶ್ರವಣ ಮಾಡಬೇಕು. ನ ನರೇಣ ಅವರೇಣ ಪ್ರೋಕ್ತಃ ನಹಿ ಸುವಿಜ್ಞೇಯ ಮಣುರೇಶ ಧರ್ಮ. ಅದಕ್ಕೆ ಒಂದು ಕಡೆಯಲ್ಲಿ ಉಪನಿಷತ್ನಲ್ಲಿ ಹೇಳ್ತಾ ಇದ್ದಾರೆ, ಅವರೇಣ ನರೇಣ ಪ್ರೋಕ್ತಃ ನಹಿ ಸುವಿಜ್ಞೇಯ. ಅಂದರೆ ಸಾಮಾನ್ಯವಾಗಿರ್ತಕ್ಕಂಥ ಪುರುಷರಿಂದ ನಾವು ಉಪದೇಶವನ್ನು ಕೇಳಿದ್ರೆ ನಮಗೆ ಆತ್ಮಜ್ಞಾನ ಆಗಂಗಿಲ್ಲ ಅಂತಾರೆ. ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಣಿಯಾನ್ ಹೆತರ್ಕ್ಯ ಮಣು ಪ್ರಮಾಣಾತ್. ಯಾಕಂದರೆ ಆತ್ಮಸ್ವರೂಪ ಅದು ಅತ್ಯಂತ ಯಾವ ತರ್ಕಕ್ಕೂ ನಿಲುಕುವಂಥದ್ದಲ್ಲ. ಅದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಯಾರು ಬ್ರಹ್ಮಾನುಭವಿಗಳದಾರ, ಯಾರು ಶ್ರೋತ್ರಿಯರದಾರ ಅಂಥ ಮಹಾತ್ಮರಿಂದ ಬೋಧಿಸಲ್ಪಟ್ಟಾಗ ಮಾತ್ರ ಅದು ನಮಗೆ ಪರಿಣಾಮ ಆಗ್ತದೆ, ನಮ್ಮ ಅಜ್ಞಾನವನ್ನು ತೊಲಗಿಸ್ತದೆ. ಅದಕ್ಕೆ ನಾವು ಅಂಥ ಜ್ಞಾನಿಗಳು, ಸದ್ಗುರುಗಳು, ಮಹಾತ್ಮರ ಸನ್ನಿಧಾನಕ್ಕೆ ನಾವು ಅಪ್ಪರೊತ್ತಕ್ಕೆ ಬಂದೀವಿ ಅಂಥ. ಯಾಕಂದರೆ ಸಿದ್ಧಾರೂಢರ ಮತ್ತೊಂದು ಅವತಾರವೇ ಅಪ್ಪಾಜಿ ಅವರದಾರ. ಅವ್ರ ಮುಖದಿಂದ ನಾವು ಏನು ಕೇಳ್ತೀವಿ ಅದು ನಮ್ಮ ಭವತಾಪವನ್ನು ದೂರ ಮಾಡ್ತದೆ, ನಮಗೆ ಬಂದಿರತಕ್ಕಂಥ ಸಂಶಯಗಳನ್ನು ಕಳೀತದೆ, ನಮ್ಮ ಅಜ್ಞಾನವನ್ನು ಹರಣ ಮಾಡ್ತದೆ, ನಮ್ಮ ಪಾಪಗಳನ್ನು ದೂರ ಮಾಡಿ ನಮಗೆ ನಿತ್ಯ ಸುಖದ ಪ್ರಾಪ್ತಿಗೆ ಸಾಧನ ಆಗ್ತದೆ. ಅದಕ್ಕೆ ನಾವು ಗುರುವಿನ ಮುಖಾಂತರವಾಗಿ ನಾವು ಶಾಸ್ತ್ರವನ್ನು ಶ್ರವಣ ಮಾಡಬೇಕು ಅಂಥೇಳಿ ಇಲ್ಲಿ ನಿಜಗುಣ ಶ್ರೀಗಳವರು ಹಂಗಾರೆ ಆಗಳೆ ಅಂತ ಹೇಳಿದ್ರು ಅವರು. ಮತ್ತು ಇದು ಯಾವಾಗ ಆಗ್ತೈತ್ರಿ? ಇದು ಈ ಜ್ಞಾನ ಗುರುಗಳಿಂದ ನಾವು ಯಾವಾಗ ಪಡ್ಕೋತೀವಿ ಅಂತಂದರೆ ಆಗಳೆ ಅಂತಂದರೆ ಏನು? ಗುರುವಿನ ಉಪದೇಶ ಆದ ಕ್ಷಣದಲ್ಲಿನೇ ನಮಗೆ ನಿತ್ಯ ಸುಖ ಆಗ್ತದಂತಾರೆ. ಯಾಕಂದರೆ ನಮ್ಮ ಅಂತಃಕರಣ ಶುದ್ಧಿಯಾಗಿರಬೇಕು, ನಮ್ಮ ಅಂತಃಕರಣ ಪರಿಪಕ್ವವಾಗಿರಬೇಕಂತಾರೆ, ನಮ್ಮ ಬುದ್ಧಿ ಶುದ್ಧ ಆಗಿರಬೇಕು, ಮನಸ್ಸು ಪ್ರಸನ್ನವಾಗಿರಬೇಕು. ಅಂಥ ಶುದ್ಧಾಂತಃಕರಣದೊಳಗೆ ಸದ್ಗುರುವಿನ ಜ್ಞಾನ ಬೋಧೆ ಅನ್ನುವಂಥ ಅದು ಬೀಜ ಅಂಕುರಿಸ್ತು ಅಂತಂದರೆ ನಮಗೆ ಆ ಕ್ಷಣದಲ್ಲಿನೇ ದೀಪ ಹಚ್ಚಿದ ತಕ್ಷಣ ಹೆಂಗೆ ಕತ್ತಲೆ ಹೋಗ್ತದಲ್ಲ, ಹಂಗೆ ಗುರುವಿನ ಬೋಧ ಆದ ಕ್ಷಣದೊಳಗನ ಅಜ್ಞಾನ ಹರಣಾಗಿ ಹೋಗಿಬಿಡ್ತದೆ. ನಾನು ಶುದ್ಧ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮವೇ ಇದ್ದೀನಿ ಎನ್ನುವಂಥ ಈ ಅನುಭವ ನಮ್ಮೊಳಗೆ ಅಳವಡಬೇಕಾಗಿತ್ತು ಅಂತಂದರೆ ಅದು ಕೇವಲ ಗುರುವಿನ ಉಪದೇಶದಿಂದ ಇದು ಮಾತ್ರ ಸಾಧ್ಯ ಅದ ಅಂಥೇಳಿ ಇಲ್ಲಿ ನಿಜಗುಣ ಶ್ರೀಗಳವರು ಇದು ಕೇವಲ ಮಾನವರಿಗೆ ಮಾತ್ರ ಈ ಮುಕ್ತಿ ಆಗ್ತದೆ. ಆದರೆ ನಾವಿಲ್ಲಿ ಅಧಿಕಾರಿಗಳಾಗಿ ಅಂದರೆ ಸಾಧನ ಸಂಪತ್ತಿ ಉಳ್ಳವರಾಗಿ ಸದ್ಗುರುವಿನ ಬಳಿಗೆ ಬಂದು ಗುರುವಾಕ್ಯವನ್ನು ನಾವು ಮೀರಬಾರದು. ಗುರುಮೂರ್ತಿಂ ಸ್ಮರೇನ್ ನಿತ್ಯಂ ಗುರುರ್ನಾಮ ಜಪೇತ್ ಸದಾ ಗುರು ಆಜ್ಞಾಂ ಪ್ರಕುರ್ವೇತ ಗುರೋರ್ ಅನ್ಯತ್ತ ಭಾವಯೇತ್ ಅಂತ ಶಿವಗೀತೆಯಲ್ಲಿ ಹೇಳ್ಕೊಂಡು ಬರ್ತಾರೆ, ಗುರುಗೀತೆಯಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಗುರುಮೂರ್ತಿಯನ್ನು ನಮ್ಮ ಹೃದಯದಲ್ಲಿ ಯಾವಾಗಲೂ ನಾವು ಸ್ಮರಣೆ ಮಾಡ್ತಾ ಇರಬೇಕು. ಗುರುವಿನ ನಾಮವನ್ನು ನಾವು ಸ್ಮರಿಸ್ತಾ ಇರಬೇಕು. ಗುರುವಿನ ಆಜ್ಞೆಯನ್ನು ನಾವು ಯಾವತ್ತೂ ಮೀರಬಾರದು. ಒಂದು ಸಲ ಸಿದ್ಧಾರೂಢರು ವೀರಭದ್ರ ಸ್ವಾಮಿಗಳಿಗೆ ಹೇಳಿದರು, ನೋಡಪ್ಪ ಇದನ್ನು ಈ ಹಣ್ಣು ಹೋಗಿ ಕಬೀರಿಗೆ ಕೊಟ್ಟು ಬಾ ಅಂತ ಹೇಳಿದರು. ಆಯ್ತಪ್ಪ ಅಂಥೇಳಿ ತೊಗೊಂಡು ಹೋಗಿ ಕಬೀರದಾಸರ ಹತ್ರ ಹೋದರು. ಹಿಂಗೆ ಅಪ್ಪ ಅವ್ರು ಕೊಟ್ಟಾರ, ಈ ಹಣ್ಣು ತಗೋ ಅಂತಂದರು. ಅವಾಗ ಹಣ್ಣು ತೊಗೊಂಡು ಮತ್ತೇನು ಹೇಳ್ಯಾರ ಅಂತ, ಏನಿಲ್ಲ ಹಣ್ಣು ಕೊಟ್ಟು ಬಾ ಅಂತ ಹೇಳ್ಯಾರ. ಹಂಗಾರ ತಾಯಿ ಇಲ್ಲಿ ಅಂತ ತೊಗೊಂಡು ಅಲ್ಲಿ ಒಂದು ಕಡೆ ಇಟ್ಟರು. ಮತ್ತು ಎರಡನೇ ದಿವಸ ಮತ್ತೆ ಸಿದ್ಧಾರೂಢರು ವೀರಭದ್ರ ಸ್ವಾಮಿಗಳು ಕರೆದ್ರು, ನೋಡಪ್ಪ ಇದನ್ನು ಹೋಗಿ ಕಬೀರದಾಸರಿಗೆ ಕೊಟ್ಟು ಬಾ ಅಂತಂದರು.
ಅವಾಗ ಆಗಲೆಪ್ಪ ಅಂತೇಳಿ ಸಿದ್ಧಾರೂಢರಿಂದ ಆ ಹಣ್ಣನ್ನು ಇಸ್ಕೊಂಡು ವೀರಭದ್ರ ಸ್ವಾಮಿಗಳು ಕಬೀರದಾಸರ ಹತ್ತಕ್ಕೆ ಹೋಗಿ, ನೋಡಪ್ಪ ಅವರು ಇವತ್ತು ಒಂದು ಹಣ್ಣು ಕೊಟ್ಟಾರ, ಈ ಹಣ್ಣು ಕೊಡಕ್ಕೆ ಬಂದಿನ ತಗೋ ಅಂತಂದರು. ಅವಾಗ ಕಬೀರದಾಸರು ಆಗಲಿ ಮತ್ತೇನು ಹೇಳಿದರು ಅಂತಂದರು, ಇಲ್ಲ ಕೊಟ್ಟು ಬಾ ಅಂತ ಹೇಳ್ಯಾರ. ಹಂಗಾರೆ ತಾನು ತೊಗೊಂಡು ಅಲ್ಲಿಟ್ಟರು. ಅವಾಗ 3ನೇ ದಿವ್ಸನೂ ಹಾಗೆ ಮಾಡಿದ್ರು ಸಿದ್ಧಾರೂಢರು. ಅವಾಗ ಅದನ್ನು ತೊಗೊಂಡು ಬಂದರು. ಅವಾಗ ಕೇಳಿದರು, ನಾ ಕೊಟ್ಟಿರ್ತಕ್ಕಂಥ ಹಣ್ಣು ಕಬೀರದಾಸರು ಏನು ಹಾಗೆ ಇಟ್ಟಾರೋ, ಅದನ್ನೇನು ಹಣ್ಣು ತಿಂದಾರೋ, ಅದನ್ನು ಸ್ವೀಕಾರ ಮಾಡ್ಯಾರಲ್ಲೋ ಅಂತ ಕೇಳಿದರು. ಯಪ್ಪ ನೀವು ಕೊಟ್ಟ ಹಣ್ಣು ಹಂಗದಾವು ಅಂತಂದ್ರೆ ಅವರು. ಯಾಕಂದ್ರೆ ಅವ್ರು ಕೊಟ್ಟು ಬಾ ಅಂತ ಯಾರು ತಿನ್ನಂತ ಹೇಳಿಲ್ಲಲ್ಲ ಸಿದ್ಧಾರೂಢರು. ಆ ಹಣ್ಣನ್ನು ತಿನ್ನಂತ ಹೇಳಿಲ್ಲ. ನೋಡು ಗುರುವಿನ ಆಜ್ಞೆ ನೋಡ್ರಿ, ಗುರುವಿನ ಆಜ್ಞೆ ತಿನ್ನಾಕೆ ಗುರುವಿನ ಆಜ್ಞೆ ಆಗಿಲ್ಲ. ಹೀಗಾಗಿ ಕೊಟ್ಟು ಬಂದ್ರೆ ಹಂಗಾರೆ ಇಡು ಅಂತ ಹೇಳ್ಯಾರ. ಅವ ಹಂಗಾರೆ ಇವತ್ತು ತೊಗೊಂಡು ಹೋಗು, ಈ ಹಣ್ಣು ತಿನ್ನಂತ ಹೇಳು ಅಂತಂದರು. ಆವಾಗ ಸಿದ್ಧಾರೂಢರ ಆಜ್ಞಾನುಸಾರವಾಗಿ ವೀರಭದ್ರ ಸ್ವಾಮಿಗಳು ಹೋಗಿ ಕೊಟ್ಟು, ನೋಡಪ್ಪ ಇವತ್ತು ಮಾತ್ರ ಅವ್ರು ಕೊಟ್ಟಿರ್ತಕ್ಕಂಥ ಹಣ್ಣು ಅವೆಲ್ಲ ತಿನ್ನಬೇಕು ಅಂತ ಹೇಳಿದಾರಂತಂದಾಗ, ಹೌದಾ ಹಂಗಾರೆ ಸರಿ ಅಂಥೇಳಿ ನೋಡು ಗುರುವಿನ ಆಜ್ಞೆಯನ್ನು ಕಬೀರದಾಸರು ಎಷ್ಟು ಪರಿಪಾಲನೆ ಮಾಡಿದರು ಅಂತಂದರೆ ಅದನ್ನು ವೀರಭದ್ರ ಸ್ವಾಮಿ ಅರ್ಥೈಸ್ಕೊಂಡ್ರಂತ. ಓಹೋ, ನಾವು ಗುರುವಿನ ಹತ್ಯಾಕೆ ಗುರುವಿನ ಆಜ್ಞೆಯನ್ನು ನಾವು ಈ ರೀತಿಯಾಗಿ ಪರಿಪಾಲನೆ ಮಾಡಬೇಕು, ಗುರುವಿನ ಆಜ್ಞೆಯನ್ನು ನಾವು ಯಾವತ್ತೂ ಮೀರಬಾರ್ದು, ಗುರುವಿನ ಉಪದೇಶವನ್ನು ನಾವು ಯಾವಾಗಲೂ ಭಕ್ತಿಯಿಂದ ಆಲಿಸಬೇಕು ಅಂಥೇಳಿ ಹಿಂಗೆ ವೀರಭದ್ರ ಸ್ವಾಮಿ ಚರಿತ್ರೆಯಲ್ಲಿ ಬರ್ತದೆ, ನೀವೆಲ್ಲ ಓದಿದ್ದೀರಿ. ಅಂದರೆ ಹೀಗೆ ನಾವು ಸದ್ಗುರುನಾಥನ ಒಂದು ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾ ಅವ್ರ ಉಪದೇಶವನ್ನು ನಾವು ಶ್ರದ್ಧಾಭಕ್ತಿಯಿಂದ ನಾವು ಕೇಳಿದ್ದೀವಿ ಅಂತಂದರೆ ನಮ್ಮೊಳಗೆ ನಮ್ಮ ಅಂತಃಕರಣದೊಳಗೆ ಅಂಥ ದಿವ್ಯವಾಗಿರ್ತಕ್ಕಂಥ ಅಪರೋಕ್ಷ ಜ್ಞಾನ ಅನ್ನುವಂಥದ್ದು ಅದು ನಮಗೆ ಸಹಜವಾಗಿ ಆಗ್ತದೆ. ಅದಕ್ಕೆ ಗುರುವಿನ ಕರುಣೆ ಅನ್ನುವಂಥದ್ದು ಅತಿ ಅವಶ್ಯವಾಗಿರ್ತದೆ. ಅದಕ್ಕೆ ಬಸವಣ್ಣವರು ಹೇಳಿದಂತೆ, ಕೆರೆಹಳ್ಳ ಬಾವಿಗಳು ಮೈ ದೆಗೆದರೆ ಗುಳ್ಳೆ ಗೊರಜ ಚಿಪ್ಪುಗಳ ಕಾಣಬಹುದು, ವಾರಿದಿ ಮೈ ದೆಗೆದರೆ ಮುತ್ತು ರತ್ನಗಳ ಕಾಣಬಹುದು, ನಮ್ಮ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವನ್ನೇ ಕಾಣಬಹುದು ಅಂತ ಹೇಳಿದಂತೆ, ಈಗ ಹೆಂಗೆ ಮಳೆ ಬಂದು ಹಳ್ಳ ಕೊಳ್ಳ ತುಂಬಿ ಬಂದು ನೋಡಕ್ಕೆ ಹೋಗ್ತೀವಿ, ಹಗರಿ ತುಂಬಿ ಬಂದೈತಪ್ಪ ನೋಡೋಣಂತ ಹೋಗ್ತೀವಿ, ಅಲ್ಲಿ ಗುಳ್ಳೆ ಗೊರಜ ಚಿಪ್ಪುಗಳನ್ನು ನಾವು ನೋಡ್ತೀವಿ. ಹಾಗೆ ಸಮುದ್ರ ಉಕ್ಕೇರಿ ಬಂತು ಅಂತಂದರೆ ಮುತ್ತು ರತ್ನಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಶರಣರು ಅಂದರೆ ಜ್ಞಾನಿಗಳು, ಮಹಾತ್ಮರು ಮನಸ್ಪ್ರಸನ್ನರಾಗಿ ಅವರು ಸಂತೋಷದಿಂದ ನಮಗೆ ಉಪದೇಶ ಮಾಡಿಬಿಟ್ರು ಅಂತಂದರೆ ಲಿಂಗ ಅಂದ್ರೇನು, ನಾವು ಪರಬ್ರಹ್ಮವನ್ನೇ ಕಾಣಬಹುದು ಅಂತ. ಆ ಪರಮಾತ್ಮನನ್ನು ಕಾಣಿಸ್ತಕ್ಕಂಥ ಶಕ್ತಿ ಗುರುವಿನ ಬೋಧದೊಳಗೆ ಉಪದೇಶದೊಳಗೆ ಅದ. ಅಂಥ ಬೋಧವನ್ನು ನಾವೆಲ್ಲರೂ ಶ್ರದ್ಧಾಭಕ್ತಿಯಿಂದ ಆಲಿಸಿ ಪಾವನರಾಗೋಣ. ಇವತ್ತಿನ ದಿವಸ